ಒಂದು ಸ್ಫೋಟಕ ಫೋಟೋ, ಕೊಲೆ ಮಾಡಿ ಜೈಲು ಸೇರಿದ್ರು ಕೂಡ ಬಿಂದಾಸ್ ಲೈಫ್, ಅಮಾಯಕ ಜೀವ ತೆಗೆದ್ರು ಕೂಡ ಪಶ್ಚಾತ್ತಾಪ ಒಂಚೂರು ಕಾಣಿಸ್ತಾ ಇಲ್ಲ. ರೌಡಿ ಶೀಟರ್ ಒಂದ್ ಕಡೆಗೆ, ಕೊಲೆ ಆರೋಪಿ ದರ್ಶನ್ ಹರಟೆ ಹೊಡ್ಕೊಂಡು ಕೂತ್ಕೊಳ್ತಾರೆ. ಇದು ಎಲ್ಲ ಹೇಳ್ತಾ ಇದ್ವಲ್ಲ, ಅವ್ರಿಗೇನೋ ಅಲ್ಲಿ ಹೋದ ನಂತರ ಪಶ್ಚಾತ್ತಾಪ ಆಗ್ತಾ ಇದೆ ಅಂತೆ, ತುಂಬಾ ಪಶ್ಚಾತ್ತಾಪ ಪಡ್ತಾ ಇದ್ದಾರಂತೆ, ಅದು ಇದು ಅಂತೇಳಿ ಅವ್ರನ್ನ ಹೋಗಿ ಭೇಟಿಯಾಗಿ ಬಂದವರೆಲ್ಲ ಏನೇನೋ ಕೊಟ್ರಪ್ಪ ಬಿಲ್ಡಪ್. ಅಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯೋ, ಮೀಟಾಗಿ ಬಂದವರೆಲ್ಲ ಆಚೆ ಮಾತಾಡಿದವರೆಲ್ಲ ನಮಗೆ ಹಿಂಗೆ ನೋಡೋಕ್ಕಾಗ್ತಿಲ್ಲ, ನಮಗೆ ಹಂಗೆ ನೋಡೋಕ್ಕಾಗ್ತಿಲ್ಲ, ನಮ್ಮನ್ನು ಆ ರೀತಿಯಾಗಿ ನೋಡಿದ್ರು ಈ ಥರ ನೋಡೋಕ್ಕಾಗ್ತಿಲ್ಲ. ಅಯ್ಯೋ, ಈ ರೀತಿ ಮನಸ್ಥಿತಿಗಳು ಇರೋ ಅಂಥದ್ದಾದರೆ ನಾನು ಹೇಳೋದು ಇಷ್ಟೇ, ಯಾವ ಕಾರಣಕ್ಕೂ ಕೂಡ ವಿಚಾರಣಾಧೀನ ಕೈದಿಗಳನ್ನು ಇನ್ನು ಮೇಲೆ ಜೈಲಿನಲ್ಲಿ ಇಡಕ್ಕೆ ಹೋಗ್ಬೇಡಿ, ಬಿಟ್ಟುಬಿಡಿ ಅವರು. ನನ್ನ ಸಹೋದ್ಯೋಗಿ ಉಮೇಶ್ ನನ್ನ ಜೊತೆಗಿದ್ದಾರೆ. ಉಮೇಶ್, ಏನ್ರಿ ಉಮೇಶ್, ಒಳಗೆ ಹೋಗಿ ಅವ್ರನ್ನ ಮೀಟ್ ಹಾಕೊಂಡು ಬಂದವ್ರು ಬಿಲ್ಡಪ್ ಕೊಟ್ಟಿದ್ದು ನಾವು ಹಿಂಗೆ ನೋಡೋಕ್ಕಾಗ್ತಿಲ್ಲ, ನಮ್ಮ ದರ್ಶನ್ ಅವ್ರನ್ನ 10 kg ಡೌನ್ ಆಗಿಬಿಟ್ಟಿದ್ದಾರೆ, ಸಣ್ಣ ಆಗಿಬಿಟ್ಟಿದ್ದಾರೆ. ಅಯ್ಯೋಯ್ಯೋಯ್ಯೋ, ಕೊಟ್ರು ಬಿಲ್ಡಪ್ಪು. ಇದೇನಾ ಬಿಲ್ಡಪ್ಪು? ಅಥವಾ ಅವರು ನಟನೆ ಮಾಡುವಂಥ ನಟನಾ ಕೌಶಲ್ಯವನ್ನು ಕೂಡ ಜೈಲಿನಲ್ಲಿ ಹೋಗಿ ಆಚೆ ಬಂದ ನಂತರ ಅದನ್ನು ಪ್ರದರ್ಶನ ಮಾಡಿದ್ರಾ? ಹಂಗೆ ಅನಿಸ್ತಾ ಇದೆ ನಂಗೆ ಇವಾಗ. ಖಂಡಿತವಾಗ್ಲೂ ಅರುಣ್, ಯಾಕೆಂತಂದ್ರೆ ಪರಪ್ನಗರ ಸಾಮಾನ್ಯವಾಗಿ ಒಬ್ಬ ಆರೋಪಿಯನ್ನ ಜೈಲಿಗೆ ಕಳಿಸುವಂಥದ್ದು ಅಂದ್ರೆ ಅವನು ಮನಪರಿವರ್ತನೆ ಆಗಬೇಕು, ಅವನು ಮಾಡಿದ ತಪ್ಪಿಗೆ ಅವನು ಪ್ರಾಯಶ್ಚಿತ ಪಡಬೇಕು ಅನ್ನೋ ನಿಟ್ಟಿನಲ್ಲಿ ಪರಪ್ನಗರ ಅಂದರೆ ಜೈಲಿಗೆ ಹಾಕುವಂಥದ್ದು. ಆದರೆ ಇಲ್ಲಿ ನೋಡಿ, ಎಲ್ಲರೂ ಇತರೆ ಆರೋಪಿಗಳಂದರೆ ಹೊರಗಡೆ ಯಾರೆಲ್ಲ ಸಿಗಲ್ಲ, ಎಲ್ಲರೂ ಕೂಡ ಪರಪ್ನಗರ ಜೈಲಲ್ಲಿ ಸಿಗ್ತಾರೆ. ಅವ್ರ ಜೊತೆಯಲ್ಲಿ ಬೇಕಾದಂತೆ ಬಿಂದಾಸಾಗಿ ಹರಟೆ ಹೊಡಿಬೋದು, ಅಲ್ಲಿ ಯಾವುದೇ ರೀತಿಯ ಕೆಲಸ ಇರೋದಿಲ್ಲ. ಆದರೂ ಕೂಡ ಬೇಕಾದಂತೆ ಎಲ್ಲ ರೀತಿ ವ್ಯವಸ್ಥೆ ಮಾಡ್ತಾರೆ. ಹಾಗಾಗಿ ಎಲ್ಲಿ ಪರಿವರ್ತನೆ ಆಗ್ತಾರೆ? ಈ ಒಂದು ಕೊಲೆ ಮಾಡಿದಂಥ ಆರೋಪಿ ಹೋಗಿ ಬೇರೆ 10 ಕೊಲೆ ಮಾಡಿರುವಂಥ, ಸುಲಿಗೆ ಮಾಡಿರುವಂಥ ಆರೋಪಿಗಳ ಜೊತೆ ಸೇರಿಕೊಂಡು ಅವ್ರ ಜೊತೆ ಬೇರೆ ಕ್ರಿಮಿನಲ್ ಆಕ್ಟಿವಿಟೀಸ್ ಬಗ್ಗೆ ಚರ್ಚೆ ಮಾಡ್ತಾರೆ. ಈಚೆ ಬಂದ ನಂತರದಲ್ಲಿ ಅವರ ಕ್ರೈಮ್ ಇನ್ನೂ ಹೆಚ್ಚು ಜಾಸ್ತಿ ಮಾಡಿಕೊಳ್ಳುವಂತಕ್ಕೆ ಈ ವ್ಯವಸ್ಥೆಯನ್ನ ನೋಡ್ತಾ ಇದ್ರೆ ಯಾವ ಕಾರಣಕ್ಕೂ ಕೂಡ ವಿಚಾರಣಾಧೀನ ಕೈದಿಗಳಿಗೆ ಜೈಲಿನಲ್ಲಿ ಕೊಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಅವ್ರವ್ರ ಮನೆಯಲ್ಲಿ ಈ ಕೊರೋನಾ ಟೈಮಲ್ಲಿ ಹೋಮ್ ಕ್ವಾರಂಟೈನ್ ಅಂತ ಮಾಡ್ತಾ ಇದ್ರಲ್ಲ, ಹಂಗ ಅವ್ರವ್ರ ಮನೆಯಲ್ಲಿ ಮಾಡ್ಕೊಂಡು ಇಟ್ಬಿಡ್ಬೇಕು. ಬೆಸ್ಟ್ ಅದು. ನಿಮ್ಮ ಕೋರ್ಟಲ್ಲಿ ಇತ್ಯರ್ಥ ಆಗುವವರೆಗೂ ಹೋಮ್ ಕ್ವಾರಂಟೈನ್ ಆಗಿರಿ ಅಂತ ಹೇಳ್ಬೇಕು ಇನ್ಮೇಲೆ. ಅದೇ ಬೆಟರ್ ಅನ್ಸಲ್ವಾ? ಅರುಣ್, ಈ ಪರಿಸ್ಥಿತಿ ನೋಡಿದ್ರೆ ಖಂಡಿತವಾಗ್ಲೂ ಅದೇ ಸತ್ಯ ಅನಿಸ್ತಾ ಇದೆ. ಯಾಕೆಂತಂದ್ರೆ ಅವರ ಅಭಿಮಾನಿಗಳು, ಕೆಲವು ಆಪ್ತರು, ನಟರುಗಳು ಕೂಡ ಹೋಗಿ ಪದೇ ಅಂದರೆ ರೂಲ್ಸ್ ಬ್ರೇಕ್ ಮಾಡಿ ಪರಪ್ನಗರದಲ್ಲಿ ಒಬ್ಬ ಸಾಮಾನ್ಯ ಕೈದಿನ ಭೇಟಿ ಮಾಡೋಕ್ಕಿರುವಂಥ ರೂಲ್ಸ್ನ ಎಲ್ಲವನ್ನು ಬ್ರೇಕ್ ಮಾಡಿ ಅವರನ್ನು ಹೋಗಿ ಮೀಟ್ ಬರ್ತಾ ಇದ್ರು. ಮೀಟ್ ಮಾಡ್ಕೊಂಡು ಹೊರಗಡೆ ಬಂದ ತಕ್ಷಣಕ್ಕೆ ಅವರು ಹೇಳಿಕೆಗಳನ್ನ ಗಮನಿಸ್ಬೇಕು ನೀವು. ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆಕಸ್ಮಿಕವಾಗ ಆದಂಥ ಘಟನೆ, ಈ ಘಟನೆಯಿಂದ ನಾನು ತುಂಬ ಮನನೊಂದಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ನಟ ದರ್ಶನ್ ತೀವ್ರವಾಗಿ ಖಿನ್ನತೆಗೊಳಗಾಗಿದ್ದಾರೆ. ನಾನು ತಪ್ಪು ಮಾಡಿಬಿಟ್ಟೆ ಅಂತ ಭಾವನೆ ಅವರಲ್ಲಿ ಕಾಡ್ತಾ ಇದೆ. ಅದೇ ಕಾರಣಕ್ಕಾಗಿ ಅವ್ರು ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಬರೀ ನೀರು ಕುಡಿತಾ ಇದ್ದಾರೆ, ಅಂದರೆ ಮಜ್ಜಿಗೆ ಕುಡ್ಕೊಂಡು ಕಾಲ ಕಳೀತಾ ಇದ್ದಾರೆ ಅನ್ನೋ ಅಂತ ಕನಿಕರ ಹುಟ್ಟಿಸುವಂಥ ರೀತಿಯಲ್ಲಿ ಅವರು ಮಾಧ್ಯಮಗಳಿಗೆ ಬೈಟ್ ಕೊಟ್ಟು ಹೋಗ್ತಾ ಇದ್ರು. ಆದರೆ ಈ ಫೋಟೋದಲ್ಲಿ ನೋಡಿ, ಅವರು ಪರಪ್ನಗರ ಜೈಲಿಗೆ ಹೋದಂಥ ವೇಳೆಯಲ್ಲಿ ಎಷ್ಟು ತೂಕ ಇದ್ರು, ಯಾವ ರೀತಿ ಆಕ್ಟಿವ್ ಇದ್ರು, ಇನ್ನೂ ಚೆನ್ನಾಗಿ ಆಕ್ಟಿವ್ ಆಗಿ ಒಳಗಡೆ ಏನೋ ಪರಪ್ನಗರ ಜೈಲಲ್ಲಿ ಇರುವಂಥದ್ದು, ಅಲ್ಲಿಗಿಂತ ಇನ್ನೂ ಫ್ರೀಡಮ್ ಆಗೇ ಇರುವಂಥದ್ದು. ಅಲ್ಲಿ ಬೇರೆ ಏನು ಕೆಲಸ ಕೂಡ ಇರೋದಿಲ್ಲ, ಆರಾಮಾಗಿ ಇಲ್ಲಿ ಬೇಕಾದಂಥ ವ್ಯವಸ್ಥೆ ಆಗುತ್ತೆ, ಬೇಕಾದಾಗ ಟೀ ಸಿಗುತ್ತೆ, ಸಿಗರೇಟ್ ಸಿಗುತ್ತೆ, ಅಲ್ಲಿ ಆಪ್ತರೆಲ್ಲ ಕೂಡ ಬಂದು ಅಲ್ಲಿ ಸೇವೆ ಮಾಡ್ತಾರೆ. ಹಾಗಾಗಿ ಅಲ್ಲಿ ಕೂಡ ಆತ ಬಿಂದಾಸಾಗೆ ಕಾಲ ಕಳೀತಾ ಇರುವಂಥದ್ದು. ಈ ರೀತಿಯಾಗಾದರೆ ಒಬ್ಬ ಸಾಮಾನ್ಯ ಯಾವುದೇ ಅಪರಾಧ ಮಾಡಿದ ವ್ಯಕ್ತಿಗೆ ಯಾವ ರೀತಿಯಾಗಿ ಮನಪರಿವರ್ತನೆ ಆಗುತ್ತೆ ಅಥವಾ ಆತನಿಗೆ ಪಶ್ಚಾತ್ತಾಪ ಆಗುತ್ತೆ ಅನ್ನೋದನ್ನ ಸಾಮಾನ್ಯ ಜನರೇ ಹೇಳಬೇಕಾಗುತ್ತೆ. ಈ ರೀತಿಯಾಗಿ ಪರಪ್ನಗರ ಜೈಲಲ್ಲಿ ವ್ಯವಸ್ಥೆಗಳಿದ್ದಾವೆ ಅನ್ನೋದು ಕೇಳಿದ್ವಿ, ಆದರೆ ಇವತ್ತು ಈ ಫೋಟೋ ಮುಖಾಂತರ ನೋಡಿದಂತೆ ಆಗಿರುವಂಥದ್ದು. ಅರುಣ್, ಓಕೆ ಉಮೇಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ನಿಮ್ಮ ಹತ್ರ ಬರ್ತೀನಿ ನಾನು. ನನ್ನ ಪ್ರಕಾರ ಇನ್ಮೇಲೆ ವಿಚಾರಣಾಧೀನ ಕೈದಿಗಳಿಗೆ ಜೈಲಲ್ಲಿ ಇಡೋದೇ ವೇಸ್ಟ್. ಈ ಎಲ್ಲ ವ್ಯವಸ್ಥೆಗಳು ಸಿಗುತ್ತೆ ಅನ್ನೋದಾದ್ರೆ ಜನರ ದುಡ್ಡನ್ನ ವ್ಯರ್ಥ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಯಾರೆಲ್ಲ ಆರೋಪಿಗಳಿದಾರೋ, ವಿಚಾರಣಾಧೀನ ಕೈದಿಗಳಿದಾರೋ, ಅವರನ್ನು ಅವ್ರವ್ರ ಮನೆಯಲ್ಲೇನೆ ಕ್ವಾರಂಟೈನ್ ಮಾಡಿ ಇಡಿಸ್ಬಿಡಿ. ಇನ್ಮೇಲೆ ಅವ್ರ ದುಡ್ಡಲ್ಲಿ ಅವರೇ ಉಳ್ಕೊಳ್ಳಿ ಮನೆಯಲ್ಲಿ. ಅಲ್ಲಿ ಏನು ಮಾಡಬೇಕು ಅದನ್ನು ಮಾಡಿ ಹೋಗಿ ಒಂದು ಸೀಲ್ ಹಾಕಿ ಬನ್ನಿ, ಅಲ್ಲೇ ಉಳ್ಕೊಳ್ಬೇಕು ಅವರು. ಬದುಕಾದ್ರೂ ಬದುಕೊಳ್ಳಿ, ಇಲ್ಲಾಂದ್ರೂ ಬಿಟ್ಕೊಳ್ಳಿ. ನಮಗೇನಾಗಬೇಕಾಗಿದೆ? ಜನ ಕಟ್ಟುವಂಥ ತೆರಿಗೆ ದುಡ್ಡಲ್ಲಿ ಈ ರೀತಿಯಾಗಿ ಆರಾಮಾಗಿ ಚೇರ್ ಹಾಕ್ಕೊಂಡು ಕೂತ್ಕೊಂಡು ಸಿಗರೇಟ್ ಸೇದ್ಕೊಂಡು ಕಾಫಿ ಕುಡ್ಕೊಂಡು, ಅದು ಏನೋ ಕಳ್ಳತನ ಮಾಡ್ಕೊಂಡು ಹೋಗಿದಾರಪ್ಪ ಅಂದರೆ ಆಯ್ತು ಬಿಡು, ಏನೋ ಮಾಡಿದಾರೆ ಅಂತ ಹೇಳಿ ಬರ್ಬರವಾಗಿ ಕೊಲೆ ಮಾಡಿಕೊಂಡು ಅಂಥ ಆರೋಪವನ್ನು ಹೊತ್ಕೊಂಡು ಹೋಗಿರುವಂಥವ್ರು ಇಷ್ಟೊಂದು ಆರಾಮಾಗಿ ಕೂತ್ಕೊಳ್ತಾರೆ ಅಂತಂದರೆ, ಪಾಪ ಸಣ್ಣ ಪುಟ್ಟ ಮಾಡಿದಂಥವ್ರು ಏನ್ರಿ ಅವರು? ಅಯ್ಯಯ್ಯಯ್ಯ.